ನಮ್ಮ ಅಕ್ಕ ಭಾವ ಇಬ್ರು ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಅಯ್ಯೋ ಪಾಪ, ಈ ಚಿಕ್ಕ ವಯಸ್ಸಿಗೆ ಈ ತಬ್ಲಿ ಮಗುವಿನ ಹೊಣೆ ನಿನ್ ಕುತ್ತಿಗೆ ಬಿತ್ತೆ ತಾಯಿ. ಈ ಜಗತ್ನಲ್ಲಿ ಒಬ್ಬೊಬ್ಬರಿಗೂ ಒಂದೊಂದ್ ತರ ಕಷ್ಟ. ಅಂದ ಹಾಗೆ ಏನಮ್ಮ, ನಿನಗ್ ಮದ್ವೆ ಆಗದಿರೋ ಅಣ್ಣ ತಮ್ಮಂದ್ರು ಯಾರಾದ್ರೂ ಇದ್ರೆ ಇವ್ರಿಗೆ ಕುಲ, ಗೋತ್ರ, ವಯಸ್ಸು, ಸಂಪಾದನೆ ಎಲ್ಲ ಹೇಳಿ ಇವ್ರು ಡೈರಿಲಿ ಗುರ್ತಾಕೋತಾರೆ. ಬಾಯಿ ಮುಚ್ಕೊಂಡು ಕಾರ್ ಬಿಡೋಲ್ಲ ತಲಾರಟೆ. ಇಳಿಯಮ್ಮ, ಬಾಮ್ಮ. ತುಂಬಾ ದೊಡ್ಡ ಮನೆ ಅಲ್ವೇನಮ್ಮ? ಅವರು ಪೂರ್ವಿಕರು ಕಟ್ತಿರೋದು. ಸುತ್ತಮುತ್ತ ಇರೋ ಎಸ್ಟೇಟ್ ನಲ್ಲಿ ಇಂಥ ದೊಡ್ಡ ಮನೆ ಯಾರಿಗೂ ಇಲ್ಲ. ಹೌದು. ಕುರುಕ್ಷೇತ್ರ ಹಾಗಂದ್ರೆ ಏಟು ಕಾಣಿಸ್ತಿಲ್ವೇ ತಾಯಿ? ಚಿಕ್ಕ ಯಜಮಾಂತಿ ನಮ್ಮ ರಾಯರ ಏಕಮಾತ್ರ ಪುತ್ರಿ, ಹೆಸರು ಶೋಭಾದೇವಿ ಅಂತ. ಕಾಳಿ ಅವತಾರ ತಾಳ್ಬಿಟ್ಟಿದ್ದಾಳೆ. ಇನ್ನು ಅವಳನ್ನ ಸಮಾಧಾನ ಮಾಡೋಕ್ ಅವ್ರ ಅಪ್ಪನೇ ಬರ್ಬೇಕು. ಮಹಾಹಠ ತಾಯಿ. ಅದಕ್ಕೆ ಕಣಮ್ಮ, ಈ ಮನೆ ಯಾರು ಬಂದ್ರು 4 ದಿನ ಸರಿಯಾಗಿ ಉಳಿಯಲ್ಲ, ಹೊರಟೋಗ್ತಾರೆ. ಏಯ್, ನಿಂಗೆ ಯಾಕೋ ಅದೆಲ್ಲ? ಸುಮ್ಮನೆ ಬಾಯಿ ಮುಚ್ಕೊಂಡೋಗ. ಇವನು ಅಷ್ಟೇ ಕಣಮ್ಮ, ಶುದ್ಧ ತಲವರಟೆ. ಅದು ಅಂಥ ಮಗು ಅಲ್ಲಮ್ಮ. ಇಂಥವ್ರ ಮಾತನ್ನೆಲ್ಲ ಮನಸ್ಸು ಹಚ್ಕೋಬೇಡ. ಇದನ್ನು ನಿನ್ ಮನಸ್ಸಿಗೆ ಹಚ್ಕೋಬೇಡಮ್ಮ. ಶೋಭಾ, ಶೋಭಾ, ನೀನು ಒಳ್ಳೆ ಹುಡುಗಿ ತಾನೆ? ಒಳ್ಳೆ ಮಕ್ಕಳು ಹೀಗೆಲ್ಲ ಗಲಾಟೆ ಮಾಡ್ತಾರಾ? ಸುಳ್ಳು. ನಮ್ ಶೋಭಾ ಜಾಣೆ. ನಾನೇನ್ ನಿನ್ ಶೋಭಾ ಅಲ್ಲ, ನನ್ ಡ್ಯಾಡಿ ಶೋಭಾ, ನನ್ ಮಮ್ಮಿ ಶೋಭಾ. ನಿಮ್ ಡ್ಯಾಡಿನೇ ನನ್ನ ಇಲ್ಲಿ ಕರ್ಸಿದ್ದು ಶೋಭನ್ ನೋಡ್ಕೊ ಅಂತ. ನೀನೇನು ನಂಗ್ ಬೇಡ, ನಂಗ್ ಡ್ಯಾಡಿ ಬೇಕು. ನಾನ್ ಹೇಳ್ದಾಗ ಕೇಳಿದ್ರೆ ಈಗ್ಲೇ ಡ್ಯಾಡಿನ ಕರ್ಕೊಂಡ್ ಬರ್ತೀನಿ. ಹತ್ರ ಬರ್ಬೇಡ, ದೂರ ಹೋಗು. ನನ್ ಶೋಭಾ ಜಾಣ್ ಮರಿ ಅಲ್ಲ. ಹತ್ರ ಬರ್ಬೇಡ, ಹೊರಡ್ಬಿಡ್ತೀನಿ. ಅಮ್ಮ, ಆಂಟಿ, ಶೋಭಾ, ಶೋಭಾ, ಏ ಕಳ್ಳಿ, ಸುಳ್ಳು ಹೇಳ್ತೀಯಾ? ಇಲ್ಲಮ್ಮ. ನೋಡು, ನೀನ್ ಈ ಹಠಮಾರಿತನ ಎಲ್ಲ ಬಿಟ್ಟು ಜಾಣ ಮರಿಯಾಗಿ ನನ್ನಷ್ಟೇ ದೊಡ್ಡೋಳಾಗ್ತೀಯ ನೋಡು. ಆಗ ನಿಮ್ಮ ಮಮ್ಮಿ ಸುಲಭವಾಗಿ ನೋಡ್ಬೋದು. ಆಗ ನನ್ ಮಮ್ಮಿನ ಇಲ್ಲಿಗೆ ಕರ್ಕೊಂಬಂದು ನನ್ ಜೊತೆಲೇ ಇಟ್ಕೊಳ್ತೀನಿ. ಇವಾಗ ನೋಡು, ನೀ ಜಾಣ ಮರಿ. ಬಾ ಚಿನ್ನ. ಯಾರು? ಇವನು ನಿನ್ ಜೊತೆ ಆಟ ಆಡೋಕೆ ನಿಂಗೊಬ್ಬ ಹೊಸ ಫ್ರೆಂಡು. ನನ್ ಫ್ರೆಂಡು. ಒಟ್ಟಿಸಾರ್ನೆ, my name is ರಾಜು, my name is ಶೋಭಾ. ಬರಲ್ಲ, ಆಟ ಆಡಕ್ ಹೋಗೋಣ. ಆಂಟಿ ಹೋಗ್ಲಾ? ಹೋಗ್ಮಾ. ನಾನು ನಿನ್ನ ಆಂಟಿ ಅಂತ ಕೂಗ್ಲಾ? ಕರಿ ಬಂಗಾರ. ಸರಿ, ಹೋಗಿ ಇಬ್ರು ಆಟ ಆಡಿ. ಬರ ರಾಜು. ಶೋಭಾ,
ಡ್ಯಾಡಿ ಶೋಭಾ ಹೋಗೋಣ ಅನ್ನೋದು ಮಾತಾಡ್ಬಿಡ ನೀನು. ಯಾಕೆ ಯಾಕೆ? ನನ್ ಬಿಟ್ಟು ಹೋಗಿದ್ದೆ ನೀನು? ಓಹೋ, ಸ್ವಲ್ಪ ಕೆಲಸ ಇತ್ತಮ್ಮ, ಹೋಗಿದ್ದೆ. ಏನ್ ಕೆಲ್ಸ? ಏನ್ ಕೆಲಸ? ಶಿಕಾರಿಗೆ ಹೋಗಿದ್ದೆ, ಶಿಕಾರಿಗೆ. ರಾಯರೇ, ನೀವ್ ಇಲ್ಲಿ ಇಲ್ಲ ಅಂದ್ರೆ ಶೋಭಮ್ಮನ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ರಾಯರೇ. ಹಠ ಅಂದ್ರೆ ಹಠ. ಮಾತಾಡ್ಬಿಡ ನೀನು. ಆಯ್ತು ಆಯ್ತು. ನೋಡಿದೆ ದೊಡ್ಡವ್ರನ್ನ ಹಾಗೆಲ್ಲ ಏಕಪಕ್ಷದಲ್ಲಿ ಮಾತನಾಡ್ಸ್ಬಾರ್ದು. ಮರ್ಯಾದೆ ತಿರುಗಿ ಅವನು ಅಂತ ಇದೆಯಲ್ಲ, ಅವರು ಮರ್ಯಾದೆಯಿಂದ ಮಾತಾಡ್ಸ್ಬೇಕು, ಗೊತ್ತೇನು? ಅಲ್ಲೇ ಯಾರಿ ಮಗು? ನನ್ ಫ್ರೆಂಡ್ ರಾಜು ಡ್ಯಾಡಿ. ಬರಲಿ ರಾಜು. ನಮ್ ಗಾಡಿ ನೋಡ್ದ? ನಿನ್ ಡ್ಯಾಡಿನ ಪರಿಚಯ ಮಾಡ್ಕೊಡ್ತಾ ಇದೀಯ ಅವನಿಗೆ? ತಗೋ ಡ್ಯಾಡಿ, ಆಂಟಿ ಬಂದಿದ್ದಾರೆ. ಆಂಟಿ? ನಮ್ಮಂಟಿ ಡ್ಯಾಡಿ, ನೀನೇ ಕಳ್ಸಿದಂತೆ. ಅದೇ ರಾಯರೇ, ಮಗು ನೋಡ್ಕೊಳಕ್ಕೆ, ಪಾಠ ಹೇಳ್ಕೊಡೋಕೆ ಅಂತ ನೀವೇ ಬರೋಕ್ ಹೇಳಿ ಕಾಗದ ಬರ್ಸಿದ್ರಲ್ಲ, ಆಕೆ ಅಕ್ಕನ ಮಗುವಂತೆ. ಹೌದೇನು? ಬರ ರಾಜು, ಹೋಗೋಣ. ರಾಯರೇ, ಆಕೆ ಬಂದ ತಕ್ಷಣ ಶೋಭಮ್ಮನ್ನ ಹೇಗೆ ಒತ್ತರಿಸ್ಕೊಂಡು ದಾರಿಗೆ ತಂದು ಬಿಟ್ರಿ ಅಂತೀರಿ? ಆಶ್ಚರ್ಯ. ಅಂತೂ ಮೆಚ್ಚಿಕೋಬೇಕಾದಂತ ಗುಣ ಆಕೆ. ಅಷ್ಟೇ ನಮಗ್ ಬೇಕಾಗಿರೋದು. ಮುಖ್ಯ ಆಕೆ ಗುಣ ಚೆನ್ನಾಗಿರ್ಬೇಕಷ್ಟೇ. ಅಯ್ಯೋ, ಬಂಗಾರದಂತ ಗುಣ ರಾಯರೇ. ಹೌದು. ಆಂಟಿ ಆಂಟಿ ಆಂಟಿ, ಶೋಭಾ ಡ್ಯಾಡಿ ಚಾಕ್ಲೇಟ್ ಕೊಟ್ರು. ಆಂಟಿ ನೀನೇ ಸ್ವಲ್ಪ ತಿನ್ನು. ಆಂಟಿ ನನ್ ಬೇಡಮ್ಮ, ನೀನೇ ತಿನ್ನು ಚಿನ್ನ. ನೀ ತಿಂದ್ರೆ ನಾನು ತಿನ್ನೋದು. ಅಯ್ಯೋ ಅಯ್ಯೋ, ನನ್ ಶೋಭಾ ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಲು. ಎಲ್ಲಿ ಕೊಡು. ಸೀತಮ್ಮ, ಯಜಮಾನರು ನಿನ್ನ ನೋಡ್ಬೇಕಂತಮ್ಮ. ನಿನ್ನ ವಿಷಯನೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಮ್ಮ. ನಾನು ಹೇಳಿದೆ, ಆಂಟಿ ತುಂಬಾ ಒಳ್ಳೆಯದಂತ. ಬಮ್ಮ ಬಾ. ತಗೊಂಬನ್ನಿ. ಇನ್ನ ರಾಜು, ಆಂಟಿ ಬೇಗ ಬಂದ್ಬಿಡ್ಬೇಕು. ಯಜಮಾನರು ಆಫೀಸ್ ರೂಮ್ ನಲ್ಲಿದ್ದಾರೆ, ನೋಡೋಗಮ್ಮ. ಒಳಗಿದ್ದಾರೆ, ಹೋಗಿಮ್ಮ. ನಮಸ್ಕಾರ ಸರ್. ಯಾಕೆ? ಏನಾಯ್ತು? ಯಾಕೆ ಹೀಗೆ ಎದುರ್ಕೋತಾ ಇದ್ದೀಯ? ಈ ಸ್ಥಳಕ್ಕೆ ಬರ್ತೀನಿ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ನೀನೇ ಇಲ್ಲಿಗೆ ಬರ್ತೀಯ ಅಂತ ನನಗೂ ಗೊತ್ತಿರ್ಲಿಲ್ಲ. ನಿಮ್ದೇ ಈ ಮನೆ ಅಂತ ತಿಳಿದಿದ್ರೆ ಒಂದು ಕ್ಷಣ ಇಲ್ಲಿ ಇರ್ತಿರ್ಲಿಲ್ಲ. ನೀವು ಬರೋದ್ರೊಳಗೆ ನಿಮ್ ಕಣ್ಣಿಗೆ ಬೀಳದೆ ದೂರ ಹೊರಟೋಗ್ತಿದ್ದೆ. ಇಲ್ಲೇನ್ ತೊಂದರೆ ಆಗಿದೆ ನಿನಗೆ? ತೊಂದ್ರೆನಾ? ವಿವೇಕ ಇರೋರು ಯಾರೂ ಒಬ್ಬ ಕೊಲೆಗಾರನ ಆಶ್ರಯದಲ್ಲಿ ಇರೋಕೆ ಇಷ್ಟಪಡೋಲ್ಲ. ನಮ್ ಇಷ್ಟದಂತೆನೇ ಎಲ್ಲ ನಡೆಯುತ್ತೆ ಅಂತ ತಿಳ್ಕೊಳ್ಳೋರು ಯಾವತ್ತೂ ವಿವೇಕಿಗಳಲ್ಲ. ಒಬ್ಬ ಕೊಲೆಗಾರನಿಂದ ಪಾಠ ಕಲಿಬೇಕಾದ ಅವಶ್ಯಕತೆ ನನಗಿಲ್ಲ. ನಿನ್ನ ಕಲಿಸ್ಬೇಕಾದ ಅಗತ್ಯ ನನಗೂ ಇಲ್ಲ. ಸಂದರ್ಭ ಎಂಥವ್ರಿಗೂ ಪಾಠ ಕಲಿಸುತ್ತೆ. ಪಾಠ ಕಲಿಸೋದು ಸಂದರ್ಭ ಅಲ್ಲ, ಕಾನೂನು. ವಿಧಿಗಿಂತ ಶಕ್ತಿ ಇದೆಯಾ ನಿನ್ನ ಕಾನೂನಿಗೆ? ನಮ್ ಬುದ್ಧಿ ನಮ್ ಕೈನಲ್ಲಿದ್ರೆ ವಿಧಿ ಏನ್ ಮಾಡುತ್ತೆ? ಕರೆಕ್ಟ್. ನೀನ್ ಹೇಳೋದು ಒಂಥರ ನಿಜಾನೆ. ಆದ್ರೆ ನಾವು ಯಾರಿಂದ ದೂರ ಇರಬೇಕು ಅಂತ ಬಯಸ್ತೀವೋ ಅಂಥವ್ರನ್ನ ಹೀಗತ್ರ ತಂದು ಸೇರಿಸುತ್ತಲ್ಲ, ಇದಕ್ಕೇನ್ ಹೇಳ್ತೀಯೇ? ಇದನ್ನೇ ದೊಡ್ಡವರು ವಿಧಿ ಅನ್ನೋದು. ನೀವ್ ಏನೇ ಹೇಳಿದ್ರು ನಾನು ಇಲ್ಲಿ ಇರ್ತೀನಿ ಅಂತ ಮಾತ್ರ ತಿಳಿಬಿಡಿ. For more updates, like, comment, subscribe to our channel.